ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಇದೇ ಮೊದಲ ಬಾರಿಗೆ ಪ್ರಚಾರದ ಅಖಾಡಕ್ಕಿಳಿದ ಡಾಕ್ಟರ್ ಪ್ರೀತಿ ಸುಧಾಕರ್. ಹೋದೆಡೆಯೆಲ್ಲ ಒಳ್ಳೆ ಸ್ಪಂದನೆ ಸಿಗುತ್ತಿದೆ, ಗೆಲುವು ಖಚಿತ ಎಂದ ಡಾಕ್ಟರ್ ಪ್ರೀತಿ ಸುಧಾಕರ್. ಶಿವಶಂಕರ್ ರೆಡ್ಡಿ ಮುನಿಸು ದೂರ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಅಖಾಡಕ್ಕೆ. ಕಾರ್ಯಕರ್ತರ ಸಭೆಯಲ್ಲಿ ಒಮ್ಮತದ ನಿರ್ಣಯ. ಏರಿದ ತಾಪಮಾನ, ನೀರು ಸಿಗದೆ ನೆಲಕ್ಕುರುಳುತ್ತಿರುವ ಪಕ್ಷಿಗಳು, ನೀರುಣಿಸುತ್ತಿರುವ ಯುವಕರ ಕಾಳಜಿಗೆ ಅಪರ ರಕ್ಷಣಾಧಿಕಾರಿ ಮೆಚ್ಚುಗೆ. ನೆಲಮಂಗಲದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡ ನೂರಾರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು. ಅಭ್ಯರ್ಥಿ ಪರ ಬಿರುಸಿನ ಪ್ರಚಾರ ಕೈಗೊಂಡ ಶಾಸಕ ಎನ್ ಶ್ರೀನಿವಾಸ್. ವಾರ್ತೆಗಳ ವಿವರ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ ಸುಡು ಬಿಸಿಲಿನಲ್ಲೂ ಬಿರುಸಿನ ಪ್ರಚಾರಕ್ಕೆ ಇಳಿದಿದ್ದಾರೆ. ಚಿಕ್ಕಬಳ್ಳಾಪುರದ ದೇವಮೂಲೆ ವಾಪಸಂದ್ರದಿಂದ ಪ್ರಚಾರ ಆರಂಭಿಸಿರುವ ಅವರು ಮನೆ ಮನೆಗೂ ತೆರಳಿ ಮತ ನೀಡುವಂತೆ ಕೋರುತ್ತಿದ್ದಾರೆ. ಪ್ರೀತಿ ಸುಧಾಕರ್ ಹೋದ ಕಡೆಯೆಲ್ಲ ಉತ್ತಮ ಸ್ಪಂದನೆ ದೊರೆಯುತ್ತಿದ್ದು, ಮನೆಗೆ ಕರೆದು ತಾಂಬೂಲ ನೀಡಿ ಸುಧಾಕರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವು ಈ ಬಾರಿ ಅವರನ್ನ ಗೆಲ್ಲಿಸುತ್ತೇವೆಂಬ ಭರವಸೆಯನ್ನ ಕೊಟ್ಟು ಕಳುಹಿಸುತ್ತಿದ್ದಾರೆ. ಲೋಕಸಭಾ ಚುನಾವಣೆ ಇನ್ನು 20 ದಿನ ಬಾಕಿ ಇದ್ದರೂ ಈಗಲೇ ಪ್ರಚಾರದ ಭರಾಟೆ ರಂಗೇರುತ್ತಿದೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಇದೇ ಮೊದಲ ಬಾರಿಗೆ ಕ್ಯಾನ್ವಾಸ್ಗೆ ಇಳಿದಿರುವ ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ ಇಂದು ನಗರದ ದೇವಮೂಲೆ ವಾಪಸಂದ್ರ 24ನೇ ವಾರ್ಡಿನಿಂದ ಪ್ರಚಾರ ಶುರುವಿಟ್ಟುಕೊಂಡಿದ್ದಾರೆ. ಮನೆ ಮನೆ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವ ಪ್ರೀತಿ ಸುಧಾಕರ್ ಅವರನ್ನ ಮನೆಯೊಳಗೆ ಕರೆದು ಅರಿಶಿನ ಕುಂಕುಮ ನೀಡಿ ಪ್ರೀತಿಯಿಂದ ಮಹಿಳೆಯರು ಮಾತನಾಡಿಸುತ್ತಿದ್ದಾರೆ. ಈ ನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿರುವ ಅವರು, ನಾನು ಇದೇ ಮೊದಲ ಬಾರಿಗೆ ಚುನಾವಣಾ ಪ್ರಚಾರ ಮಾಡ್ತಿದ್ದೇನೆ. ನಮ್ಮವರ ಅಭಿವೃದ್ಧಿ ಕೆಲಸಗಳು ಅವರನ್ನ ಗೆಲ್ಲಿಸುತ್ತದೆ ಎಂಬ ನಂಬಿಕೆ ಇದೆ. ನಾನು ಪ್ರಚಾರಕ್ಕೆ ಬಂದ ಮೊದಲ ದಿನವೇ ಉತ್ತಮವಾದ ರೆಸ್ಪಾನ್ಸ್ ಬಂದಿದೆ. ಎಲ್ಲಿ ಹೋದ್ರೂ ಅವರು ಗೆಲ್ತಾರೆ, ನೀನು ಸಂತೋಷವಾಗಿರಮ್ಮ ಎನ್ನುವ ಮಾತು ಕೇಳಿ ನನಗೂ ಸಂತೋಷ ಆಗ್ತಿದೆ ಎಂದು ಉತ್ತರ ನೀಡಿದ್ದಾರೆ. ನಮಸ್ತೆ ಎಲ್ಲರಿಗೂ. ನಾನು ಇದೇ ಮೊದಲನೇ ಬಾರಿ ಚುನಾವಣೆಗೋಸ್ಕರ ಓಡಾಡ್ತಾ ಇದ್ದೀನಿ. ನಮ್ಮ ಮನೆಯವರು 10 ವರ್ಷದಿಂದ ಅವರು ಕಷ್ಟಪಟ್ಟು ಇಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಓಡಾಡಿದ್ದಾರೆ ಅನ್ನೋದು ನನಗೆ ಭಾಳ ನಮ್ಗೆ ಅನುಭವ ಆಗಿದೆ. ಹಾಗಾಗಿ ನಾನು ಇಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಆಗಿರೋ ಅಭಿವೃದ್ಧಿ ನೋಡಿ ಈ ಬಾರಿ ನಾನು ಬಂದು ನಾನು ಅವರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ. ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಇವರಿಗೆ ಈ ಅವಕಾಶ ಸಿಕ್ಕಿದೆ ಲೋಕಸಭಾ ಚುನಾವಣೆಗೋಸ್ಕರ. ಹಾಗಾಗಿ ನಾನು ಹೋದ ಕಡೆ ಎಲ್ಲರಿಗೂ ಭಾಳ ಖುಷಿಯಾಗಿ ನಿಮಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮೊದಲ ದಿನ ಮನೆ ಮನೆ ಪ್ರಚಾರದ ವೇಳೆ ಪ್ರೀತಿ ಸುಧಾಕರ್ ಜೊತೆ ಬಿಜೆಪಿ ಮಹಿಳಾ ಮುಖಂಡರಾದ ಲೀಲಾವತಿ ಶ್ರೀನಿವಾಸ್, ಭಾರತಿ ಯತೀಶ್, ಭಾರತಿ ಶ್ರೀನಿವಾಸ್, ಮಾಜಿ ನಗರಸಭಾ ಸದಸ್ಯ ಕೇಶವಕುಮಾರ್, ಚಿಕ್ಕ ಗೆರಿಗರೆಡ್ಡಿ ಶ್ರೀನಿವಾಸ್ ಇನ್ನಿತರೆ ಮುಖಂಡರು ಜೊತೆಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹೈಕಮಾಂಡ್ ಟಿಕೆಟ್ ನಿರಾಕರಿಸಿದ್ದರಿಂದ ಮುನಿಸಿಕೊಂಡಿದ್ದ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಾಜಿ ಶಾಸಕ ಎನ್ ಶಿವಶಂಕರ್ ರೆಡ್ಡಿ ಈಗ ಸಮಾಧಾನಗೊಂಡಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡಲು ಮುಂದಾಗಿದ್ದು, ಸೋಮವಾರದಿಂದ ಪಂಚಾಯಿತಿವಾರು ಪ್ರಚಾರ ನಡೆಸಲು ತೀರ್ಮಾನ ಮಾಡಿರುವುದಾಗಿ ತಿಳಿಸುವ ಮೂಲಕ ಗೌರಿಬಿದನೂರು ಕಾಂಗ್ರೆಸ್ನಲ್ಲಿ ಉಂಟಾದ ಗೊಂದಲ ತಿಳಿಗೊಂಡಿದೆ.
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಅವರಿಗೆ ಟಿಕೆಟ್ ಕೈತಪ್ಪಿ ಹೋಗಿದ್ದರಿಂದ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ದ ಅವರು ಪಕ್ಷದ ಹಿರಿಯ ನಾಯಕರ ವಿರುದ್ಧವೇ ಅಸಮಾಧಾನದ ಮಾತುಗಳನ್ನು ಬಹಿರಂಗವಾಗಿಯೇ ಹೊರಹಾಕಿದ್ದರು. ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆದು ಮಾತುಕತೆ ನಡೆಸಿದ್ದು, ನಂತರ ಸಮಾಧಾನಗೊಂಡ ಎನ್ಎಚ್ ಶಿವಶಂಕರ್ ರೆಡ್ಡಿ ಕಾರ್ಯಕರ್ತರ ಸಭೆ ನಡೆಸಿ ಪಕ್ಷ ಸಂಘಟನೆಗೆ ಮುಂದಾಗಲು ನಿರ್ಣಯಿಸಿದ್ದಾರೆ. ಗೌರಿಬಿದನೂರಿನಲ್ಲಿ ಇಂದು ಕಾಂಗ್ರೆಸ್ ಪಕ್ಷದಿಂದ ಆಯೋಜನೆ ಮಾಡಿದ್ದ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ಹಾಗೂ ಲೋಕಸಭೆ ಚುನಾವಣೆ ಪ್ರಚಾರದ ಕಾರ್ಯಕ್ರಮದಲ್ಲಿ ಮಾಜಿ ಕೃಷಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಭಾಗವಹಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ತನ್ನದೇ ಆದ ಇತಿಹಾಸ, ಪರಂಪರೆಯುಳ್ಳ ಪಕ್ಷ. ದಲಿತ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಹಾಗೂ ಅನೇಕ ಜನಪ್ರಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ಕೀರ್ತಿ ಈ ಪಕ್ಷಕ್ಕಿದೆ. ನರೇಂದ್ರ ಮೋದಿ ಆಡಳಿತದಲ್ಲಿ ದೇಶದಲ್ಲಿ ಜಾತಿ, ಧರ್ಮದ ಹೆಸರಿನಲ್ಲಿ ಅಶಾಂತಿ, ಅರಾಜಕತೆ, ಕೋಮುವಾದದಿಂದ ದೇಶದ ಜನ ತತ್ತರಗೊಂಡಿದ್ದಾರೆ ಎಂದ ಅವರು, ಮೊನ್ನೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಪುಟ್ಟಸ್ವಾಮಿ ಗೌಡರ ಪರ ಕೆಲಸ ಮಾಡಿದ ಕೆಲವು ಸೂಟ್ಕೇಸ್ ಗಿರಾಕಿಗಳು ಈಗ ಬಿಜೆಪಿ ಜೆಡಿಎಸ್ ಪಕ್ಷದತ್ತ ಮುಖ ಮಾಡಿದ್ದಾರೆ. ಇವರು ಪ್ರತಿ ಚುನಾವಣೆಯಲ್ಲಿ ಸಹ ಇವರ ಮುಖವಾಡ ಜನ ನೋಡುತ್ತಿದ್ದಾರೆ. ಮತದಾರರು ಇವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕುಟುಕಿದ್ರು. ಇವತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ರಕ್ಷಾರಾಮಯ್ಯನವರಿಗೆ ಇವತ್ತು ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ, ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಬೂತಲ್ಲಿ ಪ್ರತಿ ಪಂಚಾಯತಿಗೆ ನಾನು ಒಂದು ಟೂರ್ ಪ್ರೋಗ್ರಾಮ್ ಅನ್ನು ಹಾಕ್ತೇನೆ. ಕಾರ್ಯಕರ್ತರನ್ನ ಸೇರಿಸಿ ಪ್ರತಿ ಬೂತ್ ಮಟ್ಟದಲ್ಲಿ ಕೂಡ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ, ಮುಂದೆ ಮಾಡ್ತೀವಿ. ಎಲ್ಲರ ವಿಶ್ವಾಸವನ್ನು ತಗೊಂಡು ಹೋಗೋದಕ್ಕೆ ರಕ್ಷಾರಾಮಯ್ಯನವರಿಗೆ, ಯುವಕ ಇನ್ನೂ ಕೂಡ ನಾವೆಲ್ಲ ಸೇರಿ ಮಾರ್ಗದರ್ಶನ ಕೊಡೋಣ. ಒಳ್ಳೆ ರೀತಿಯಲ್ಲಿ ತಮ್ಮ ಆಶೀರ್ವಾದದಿಂದ ಆಯ್ಕೆಯಾಗಿ ಪಾರ್ಲಿಮೆಂಟಲ್ಲಿ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಬೇಕಾಗೋದು ನಾವು ರೂಪುರೇಷೆಗಳನ್ನು ಸಿದ್ಧಪಡಿಸಿ ಅವ್ರಿಗೆ ಕೊಡೋಣ. ಅವ್ರಿಗಿನ್ನೇನು ಬೇರೆ ಒತ್ತಡ ಇಲ್ಲ. ಅವರು 24/7 ತಮ್ಮ ಆಶೀರ್ವಾದದಿಂದ ಪಾರ್ಲಿಮೆಂಟ್ ಮೆಂಬರ್ ಆದ ತಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಾವೆಲ್ಲ ಕೂಡ ಈ ತಾಲೂಕಲ್ಲಿ ಹೆಚ್ಚು ಮತಗಳನ್ನು ಕೊಟ್ಟು ಅವರಿಗೆ ಒಂದು ರೀತಿ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡೋಣ ಅಂತೇಳಿ. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಕೇಶವ್ ರೆಡ್ಡಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮರಳೂರು ಹನುಮಂತ್ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಯುವ ಮುಖಂಡರಾದ ಭಾರ್ಗವ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇದಲವೇಣಿ ವೇಣು, ನಗರಸಭೆ ಸದಸ್ಯರಾದ ವಿ ರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಬಿಸಿಲಿನ ಪ್ರಮಾಣ ಅಧಿಕವಾಗುತ್ತಿದ್ದು ನಗರ ಮತ್ತು ಹಳ್ಳಿಗಳಲ್ಲಿ ಜನರೇ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಸಮರ್ಪಕವಾಗಿ ನೀರು ಸಿಗದೆ ಪಕ್ಷಿಗಳು ಸಾವನ್ನಪ್ಪುತ್ತಿದೆ. ಪಕ್ಷಿಗಳ ಬಗ್ಗೆ ಕಾಳಜಿಯಿಂದ ಯುವ ಜನರು ಅರಿವು ಮೂಡಿಸುತ್ತಿರುವುದರಿಂದ ಪಕ್ಷಿಗಳ ಸಂತತಿ ಉಳಿಸುವಂತೆ ಆಗುತ್ತೆ ಎಂದು ಅಪರ ರಕ್ಷಣಾಧಿಕಾರಿ ಜಗದೀಶ್ ಹೇಳಿದರು. ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ, ಗ್ರಾಮ ವಿಕಾಸ, ಈ ನೆಲ ಈ ಜಲ ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಕ್ಯಾನ್ ವತಿಯಿಂದ ಕೋಲಾರ ನಗರದ ಇಟಿಸಿಎಂ ಕಾಲೇಜ್ ರಸ್ತೆ, ಮೈದಾನಗಳು, ಕ್ಯಾಂಪಸ್ಗಳು ಮತ್ತಿತರೆಡೆ ಪ್ಲಾಸ್ಟಿಕ್ ಬಾಟಲಿಗಳ ಮೂಲಕ ಪಕ್ಷಿಗಳಿಗೆ ನೀರುಣಿಸುವ ಅಭಿಯಾನವನ್ನು ಯುವಜನ ಸಮುದಾಯದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಅಭಿಯಾನವನ್ನು ಅಪರ ರಕ್ಷಣಾಧಿಕಾರಿ ಜಗದೀಶ್ ಮತ್ತು ಗ್ರಾಮ ವಿಕಾಸ್ ನಿರ್ದೇಶಕ ಎಂವಿಎನ್ ರಾವ್ ಚಾಲನೆ ನೀಡಿದರು. ಅಪರ ರಕ್ಷಣಾಧಿಕಾರಿ ಜಗದೀಶ್ ಮಾತನಾಡಿ, ಬಿಸಿಲಿನ ಪ್ರಮಾಣ ಅಧಿಕವಾಗುತ್ತಿದ್ದು ನಗರ ಮತ್ತು ಹಳ್ಳಿಗಳಲ್ಲಿ ಇದೀಗ ಜನರೇ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಜನ ಮತ್ತು ಜಾನುವಾರುಗಳಿಗೆ ನೀರಿಲ್ಲದೆ ತೊಂದರೆಯಾಗಿದೆ. ಸಮರ್ಪಕವಾಗಿ ನೀರು ಸಿಗದೆ ಪಕ್ಷಿಗಳು ಸಾವನ್ನಪ್ಪುತ್ತಿದೆ. ಈ ಪಕ್ಷಿಗಳ ಬಗ್ಗೆ ಕಾಳಜಿಯಿಂದ ಯುವ ಜನರು ಅರಿವು ಮೂಡಿಸುತ್ತಿರುವುದರಿಂದ ಪಕ್ಷಿಗಳ ಸಂತತಿ ಉಳಿಸುವಂತಾಗುತ್ತೆ. ಪ್ರತಿಯೊಬ್ಬರು ಮನೆಗಳ ಮೇಲೆ ಪಕ್ಷಿಗಳಿಗೆ ನೀರು ಕುಡಿಯಲು ವ್ಯವಸ್ಥೆ ಮಾಡಿಕೊಳ್ಳಿ. ಇದರಿಂದ ಪಕ್ಷಿಗಳಿಗೆ ಜೀವ ಉಳಿಸಿ ಎಂದು ಎಂಗಿಡಿಯಾ ಸಂಸ್ಥೆಯ ಅಭಿಯಾನ ಮಾಡುತ್ತಿರುವುದು ಒಳ್ಳೆಯ ಕೆಲಸ ಎಂದು ತಿಳಿಸಿದರು. ನೀವು ಉಸಿರಾಡುವಾಗ ಒಳಗೆ ಏನು ತಗೊಳ್ತೀರಿ, ಏನು ಬಿಡ್ತೀರಿ? ಕಾರ್ಬನ್ ಡೈಆಕ್ಸೈಡ್. ಒಬ್ಬ ಮನುಷ್ಯ ತನ್ನ ಜೀವನ ಉದ್ದಕ್ಕೂ ಬಿಡುವಂಥ ಕಾರ್ಬನ್ ಡೈಆಕ್ಸೈಡ್ನ ನ್ಯೂಟ್ರಲೈಸ್ ಮಾಡಬೇಕಾದ್ರೆ, ಅದು ಇಲ್ಲದಂಗೆ ಮಾಡಬೇಕಾದ್ರೆ ಆ ಮನುಷ್ಯ 14 ಮರಗಳನ್ನು ಬೆಳೆಸ್ಬೇಕಷ್ಟೇ. ಒಬ್ಬ ಸೈಂಟಿಸ್ಟ್ ಹೇಳಿದ್ದು, ಒಬ್ಬ ಮನುಷ್ಯ ತನ್ನ ಜೀವನದ್ದಕ್ಕೂ ಬಿಡುವಂಥ ಆಕ್ಸಿಜನ್ನ ನ್ಯೂಟ್ರಲೈಸ್ ಮಾಡಬೇಕಾದ್ರೆ 14 ಮರಗಳನ್ನು ಬೆಳೆಸಿದರೆ ಅದನ್ನ ಜನ್ಮ ಸಾರ್ಥಕ ಆಯ್ತಾನೆ.
ಈ ಅಭಿಯಾನದಲ್ಲಿ ಈ ನೆಲ ಈ ಜಲ ವೆಂಕಟಚಲಪತಿ ಮಹಿಳಾ ಸಂರಕ್ಷಣಾ ಸಮಿತಿಯ ಶಶಿಕಲಾ ಲಕ್ಷ್ಮೀದೇವಿ ಗಿರಿಜಾ ಸರಸ್ವತಿ ಯಂಗ್ ಇಂಡಿಯಾ ಸಂಸ್ಥೆಯ ಹೂಹಳ್ಳಿ ನಾಗರಾಜ್ ಭಾಗವಹಿಸಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೇ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯಗೆ ಬಲ ತುಂಬಲು ನೆಲಮಂಗಲ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಹೊಸ ರೂಪುರೇಷೆ ನಿರ್ಮಾಣ ಮಾಡಿ ನೆಲಮಂಗಲ ತಾಲೂಕಿನ ಬೇಗೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ 4 ಪಂಚಾಯಿತಿಗಳ ಕಾರ್ಯಕರ್ತರು ಮತ್ತು ಪ್ರಭಾವಿ ಮುಖಂಡರ ಸೇರ್ಪಡೆ ಕಾರ್ಯಕ್ರಮ ಆಯೋಜಿಸಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಬೇಗೂರಿನ ಖಾಸಗಿ ಸಮುದಾಯ ಭವನದಲ್ಲಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ಬೇಗೂರು ಜಿಲ್ಲಾ ಪರಿಷತ್ ಹೊಸ ಅಲೆಕೊಟ್ಟ ಕ್ಷೇತ್ರ. ಹೊಸ ಕಾರ್ಯಕರ್ತರು ಮತ್ತು ಹಳೆಯ ಕಾರ್ಯಕರ್ತರ ಭೇದ ಭಾವ ಇಲ್ಲದೆ, ತಾರತಮ್ಯವಿಲ್ಲದೆ ಸೇರ್ಪಡೆ ಕಾರ್ಯ ಮಾಡಿದ್ದೇವೆ. ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯ ಉತ್ತಮ ಯುವ ಅಭ್ಯರ್ಥಿ. ಅವರ ಕುಟುಂಬ, ಅವರ ಹಿನ್ನೆಲೆ ತಿಳಿಸುತ್ತದೆ. ಮುಂದಿನ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ನಂತರ JDS ಬಿಜೆಪಿ ಮೈತ್ರಿ ಏನಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಸೋಂಪುರ, ಸೋಲೂರು ಭಾಗದಲ್ಲಿ ಹಲವಾರು ಮುಖಂಡರು ಪಕ್ಷ ಸೇರ್ಪಡೆಯಾಗಲಿದ್ದಾರೆ ಎಂದರು. ಕೊಲ್ಲಹಳ್ಳಿ, ಕಣ್ಣಗೌಡನಹಳ್ಳಿ, ಬೂದಿಹಾಡ್ ಮತ್ತು ಬೇಗೂರು ಗ್ರಾಮ ಪಂಚಾಯಿತಿ ಜೊತೆ ಇದು ಬಹುತೇಕ 90ಕ್ಕೂ ಅಧಿಕ % ಈ ಭಾಗದಲ್ಲೇ ಹೆಚ್ಚು ಜನ ಬಿಜೆಪಿ ಮತ್ತು ವಿಶೇಷವಾಗಿ JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ಇದಲ್ಲದೆ ತ್ಯಾಮಗೊಂಡ್ಲು ಭಾಗದಿಂದ ನಮ್ಮ ಪೇಂಟ್ ಮಂಜಣ್ಣವರು ಮತ್ತು ಚೆನ್ನವಳ್ಳಿ ಹಸುವಳ್ಳಿ ಪಂಚಾಯತಿಯಿಂದ ಚೆನ್ನವಳ್ಳಿ ಅನಂತ್ ಅವರ ಮತ್ತು ಬೆಂಬಲಿಗರು, ತೊಣಚನಗುಪ್ಪೆಯಿಂದ ಮಂಜುನಾಥ್ ಮತ್ತು ಅವರ ಬೆಂಬಲಿಗರು, ಇನ್ನೂ ಹಲವಾರು ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷದ ತತ್ವವನ್ನು, ಸಿದ್ಧಾಂತವನ್ನು, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಜನಪರ ಆಡಳಿತವನ್ನು ಮೆಚ್ಚಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರನ್ನ ಕಾಂಗ್ರೆಸ್ ಪಕ್ಷದ ಈ ಕ್ಷೇತ್ರದ ಶಾಸಕನಾಗಿ ತುಂಬ ಹೃದಯದ ಸ್ವಾಗತವನ್ನು ಅವರಿಗೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಬೆಬೆಲ್ ಕಾಂತರಾಜು, ಜಿಲ್ಲಾಧ್ಯಕ್ಷ CR ಗೌಡ, ಮಾಚೋ ನಾಯಕನಹಳ್ಳಿ ನಾಗರಾಜ್, ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಹೇಮಂತ್ ಕುಮಾರ್, ಹಿರಿಯ ವಕೀಲ ಕೇಶವಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು. ತಮಗೂ ಸಹ ಗೊತ್ತು ನಾನು ಯಾವ ರೀತಿ ಕೆಲಸ ಮಾಡಿದೆ, ಹೆಂಗಿದ್ದೆ ಅಂತ. ಸೊ ಇವತ್ತು ಯಾಕಪ್ಪ ಸೇರ್ಕೊಂಡಿದ್ದೀವಿ ಅಂತಂದರೆ, ಈ ನಮ್ಮ ನೆಲಮಂಗಲ ಶಾಸಕರಾದ ಶ್ರೀನಿವಾಸಯ್ಯನವರು 9 ತಿಂಗಳಲ್ಲಿ 849 ಕೋಟಿ ದುಡ್ಡು ತೊಗೊಂಬಂದಿದ್ದಾರೆ. ನಾವು ಇಲ್ಲೇನೇ ಆಮೇಶಕ್ಕೆ ಹೋಗೋದಿಲ್ಲ, ಅವ್ರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಕೈ ಜೋಡಿಸ್ಬಿಟ್ಟು ಅವ್ರ ಕೈ ಬಲ ಮಾಡಿ MRO ಬೆಳೀಲಿ. ಅವರಿಂದ ನಾವು ನೆಲಮಂಗಲ ಕ್ಷೇತ್ರದಲ್ಲಿ ಅವ್ರಿಗೆ ನಾವು ಸಾಥ್ ಕೊಟ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋಣ. ನೆಲಮಂಗಲ ಜನತೆಗೆ ಒಳ್ಳೇದಾಗಲಿ, ಮತ್ತು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಒಪ್ಪಿಟ್ಟು ನಾನು ಇವತ್ತು ಶ್ರೀರಣ್ಣನ ಕೈ ಬಲಪಡಿಸೋಕೆ ಅವರಿಂದ ಇದ್ದೀನಿ. ರಾಮಪ್ರಸಾದ್ KR, ನ್ಯೂಸ್ ಟಿವಿ, ನೆಲಮಂಗಲ.
ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಯುವ ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಬಹುತೇಕ ಮುಖಂಡರು ಮಾಜಿ ಶಾಸಕರ ನಾಯಕತ್ವದಲ್ಲಿ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದರಿಂದ ಖಾಲಿಯಾಗಿದ್ದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಲಕುಂಟಹಳ್ಳಿ ಮುನಿಯಪ್ಪ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಕೆಎಂ ಮುನೇಗೌಡ, ಯುವ ಘಟಕದ ಇಬ್ಬರು ಮುಖಂಡರು ಮಂಚನಬೆಲೆ, ಮಧು ಅಂಗರೇಕನಹಳ್ಳಿ ರವಿ ಸೇರಿದಂತೆ ಅನೇಕ ಮುಖಂಡರು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರ ನಾಯಕತ್ವದಲ್ಲಿ ಸಾಮೂಹಿಕವಾಗಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿಕೊಂಡಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷ ಸೇರಿದ ಬೆನ್ನಲ್ಲೇ ಉಳಿದ ಮುಖಂಡರೆಲ್ಲ ಒಟ್ಟಾಗಿ ಪಕ್ಷ ಕಟ್ಟುವ ಪ್ರತಿಜ್ಞೆ ಮಾಡಿದ್ದಾರೆ. ಖಾಲಿಯಾಗಿರುವ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಹಲವಾರು ವರ್ಷಗಳಿಂದ ಪಕ್ಷದಲ್ಲಿ ಗುರುತಿಸಿಕೊಂಡು ಕುಮಾರಸ್ವಾಮಿಗೆ ಆಪ್ತನಾಗಿರುವ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಬಾಲಕುಂಟಹಳ್ಳಿ ಮುನಿಯಪ್ಪ ಅವರನ್ನ ನೇಮಕ ಮಾಡಿ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ನೇಮಕ ಮಾಡಿದ್ದಾರೆ. ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿರುವ ಮುಕ್ತ ಮುನಿಯಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಜಿಲ್ಲೆಯಲ್ಲಿ ಪಕ್ಷ ಬಲವರ್ಧನೆಗೆ ತಯಾರಿದ್ದೇವೆ. ಜಿಲ್ಲೆಯಲ್ಲಿರುವ ಶಿಡ್ಲಘಟ್ಟ ಶಾಸಕ ರವಿಕುಮಾರ್, ಚಿಂತಾಮಣಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಗೌರಿಬಿದನೂರು ಲೀಡರ್ ನರಸಿಂಹಮೂರ್ತಿ, ಬಾಗೇಪಲ್ಲಿ ನಾಗರಾಜ್ ರೆಡ್ಡಿ, ಹರಿನಾಥ್ ರೆಡ್ಡಿ ಇತರೆ ಮುಖಂಡರ ಬೆಂಬಲದಿಂದ ಅವರ ಆಶೀರ್ವಾದದಿಂದ ಅಧ್ಯಕ್ಷನಾಗಿದ್ದೇನೆ. ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕಚೇರಿಯನ್ನ ತೆರೆಯಲಾಗುತ್ತಿದೆ. ಸದ್ಯಕ್ಕೆ ಬೇರೆಲ್ಲ ಕಾರ್ಯಚಟುವಟಿಕೆಗಳಿಗಿಂತ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನೀಡಿರುವ ಒಂದೇ ಒಂದು ಟಾಸ್ಕ್ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು. ಅದಕ್ಕಾಗಿ ನಾವು ನಮ್ಮ ಎಲ್ಲ ಕಾರ್ಯಕರ್ತರು ಡಾಕ್ಟರ್ ಕೆ ಸುಧಾಕರ್ರನ್ನ ಗೆಲ್ಲಿಸಲು ಹಗಲಿರುಳು ಕೆಲಸ ಮಾಡಬೇಕಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಪತ್ರನ ನನಗೆ ಫ್ಯಾಕ್ಸ್ ಮೂಲಕ ಅಂದರೆ ಮೊಬೈಲ್ ಮೂಲಕ ಕಳಿಸಿದ್ದಾರೆ. ಇದಕ್ಕೆ ಹೆಚ್ಚಿನ ಸಹಕಾರ ನಮ್ಮ ಜೆ.ಕೆ. ರೆಡ್ಡಿ ಇರ್ತಕ್ಕಂಥ ಚಿಂತಾಮಣಿಯವರು, ಅವರ ಆಶೀರ್ವಾದ, ನಮ್ಮ ಶಿಡ್ಲಘಟ್ಟದ MLA ಆದಂಥ ರವಿಯವರ ಆಶೀರ್ವಾದ, ಮತ್ತು ಅದೇ ರೀತಿ ನಮ್ಮ DJ ನಾಗರಾಜ ರೆಡ್ಡಿ, ಅದೇ ರೀತಿ ನಮ್ಮ ನರಸಿಂಹಮೂರ್ತಿ ಗೌರಿಬಿದನೂರು, ಬಾಗೇಪಲ್ಲಿಯವರು ಎಲ್ಲ ಸೇರಿ ಅವರು ಕುಮಾರಣ್ಣನಿಗೆ ಹೇಳಿ ಏನು ಲೋಕಸಭಾ ಚುನಾವಣೆ ನಡೀತಾ ಇದೆ ಅದು ಈಗ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟು ಚಿಕ್ಕಬಳ್ಳಾಪುರ ಕ್ಷೇತ್ರ ಮತ್ತು ಬಾಗೇಪಲ್ಲಿ ಕ್ಷೇತ್ರ ಮತ್ತು ಗೌರಿಬಿದನೂರು ಕ್ಷೇತ್ರ ಹೆಚ್ಚಿನ ಮತಗಳನ್ನು ಕೊಡಿಸೋ ಜವಾಬ್ದಾರಿ ನನ್ನ ಮೇಲೆ ಇದೆ. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ 11 ತಿಂಗಳಲ್ಲಿ ಜನರಿಗೆ ನೀಡಿದ್ದ ಆಶ್ವಾಸನೆಯಂತೆ 5 ಗ್ಯಾರಂಟಿಗಳನ್ನು ಈಡೇರಿಸುವುದರ ಮೂಲಕ ನುಡಿದಂತೆ ನಡೆದಿದ್ದು, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆವಿ ಗೌತಮ್ ಅವರನ್ನ ಬಹುಮತದಿಂದ ಗೆಲ್ಲಿಸುವಂತೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಾರ್ಯಕರ್ತರಿಗೆ ಕರೆ ನೀಡಿದರು. ಏಪ್ರಿಲ್ 26ರಂದು ಮೊದಲ ಹಂತವಾಗಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆವಿ ಗೌತಮ್ ಅವರ ಪರವಾಗಿ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ, ಕೈವಾರ ಹಾಗೂ ಅಂಬಾಜಿದುರ್ಗ ಹೋಬಳಿಗಳಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಚಾರ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಾಲ್ಗೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿ, ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಂದ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರ ಜನರನ್ನ ದಿವಾಳಿಯನ್ನಾಗಿ ಮಾಡಿದ್ದು, ಜನತೆಗೆ ಹಾಗೂ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡುವುದಾಗಿ ಬರೀ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದು ಯುವಕರಿಗೆ ಉದ್ಯೋಗ ನೀಡದೆ ವಂಚನೆ ಮಾಡಿದೆ. ರಾಜ್ಯ ಸರ್ಕಾರ ಆರ್ಥಿಕ ವೈಫಲ್ಯಗಳ ನಡುವೆಯೂ 10 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದು ಚುನಾವಣೆ ಸಂದರ್ಭದಲ್ಲಿ ಜನತೆ ನೀಡಿರುವ ಆಶ್ವಾಸನೆಯಂತೆ 5 ಗ್ಯಾರಂಟಿಗಳನ್ನು ಈಡೇರಿಸುವುದರ ಮೂಲಕ ಸಿದ್ದರಾಮಯ್ಯ ಅವರ ಸರ್ಕಾರ ನುಡಿದಂತೆ ನಡೆದ ಸರ್ಕಾರವಾಗಿದ್ದು, ದೇಶದ ಸಮಗ್ರತೆ ಹಾಗೂ ಯುವಕರ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾಗಿರೋದ್ರಿಂದ ಅಭ್ಯರ್ಥಿ ಕೆವಿ ಗೌತಮ್ ಅವರನ್ನ ಜಯಶೀಲರನ್ನಾಗಿ ಮಾಡಬೇಕೆಂದು ಮನವಿ ಮಾಡಿದರು. ಈ ಒಂದು ಚುನಾವಣೆಯಲ್ಲಿ ನೀವೆಲ್ಲರೂ ನನ್ನ ಕೈ ಹಿಡಿಬೇಕಾಗ್ತದೆ. ನಮಗೆ ಗೊತ್ತಿದೆ ನನ್ನ ಒತ್ತಡ ಎಷ್ಟಿದೆ ಅಂತ ಹೇಳಿ. ಇವತ್ತು ಜವಾಬ್ದಾರಿ ದೊಡ್ಡದಾದಷ್ಟು ನಿಮ್ಮಿಂದ ಸ್ವಲ್ಪ ದೂರ ಆಗುವಂತ ಪರಿಸ್ಥಿತಿಗಳಾಗ್ತಾ ಇದೆ. ಮುಂಚೆ ಯಾವ ರೀತಿ ನಿಮಗೆ ಹೆಚ್ಚು ಸಮಯ ಕೊಡ್ತಾ ಇದ್ದೆ, ಹೆಚ್ಚು ಬಾರಿ ತಮಗೆ ಲಭ್ಯ ಆಗ್ತಿದೆ, ಇವತ್ತು ಅದು ಕಷ್ಟ ಆಗ್ತಾ ಇದೆ. ಪದೇ ಪದೇ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ, ನಿನ್ನೆ ಒಂದು ಮೀಟಿಂಗು, ಮತ್ತೆ ಹಿಂದೆ ನಿನ್ನೆ ಮತ್ತೆ ಸಾಯಂಕಾಲ ಸುಮಾರು 12 ಗಂಟೆ ಆಯ್ತು ರಾತ್ರಿ ನಾವು ಮತ್ತೆ ಈ ಸಭೆಗಳು ಮುಗಿಸ್ಕೊಳ್ತೇವೆ. ಅಭ್ಯರ್ಥಿ ಕೂಡ ನಮ್ಮ ಜೊತೆ ಇದ್ರು. ಒಂದ್ ಕಡೆ ಕೋಲಾರನ ಜವಾಬ್ದಾರಿ, ಚಿಕ್ಕಬಳ್ಳಾಪುರ ಜವಾಬ್ದಾರಿ, ಇನ್ನೊಂದ್ ಕಡೆ ಕೋಲಾರ ಜವಾಬ್ದಾರಿ. ಇವೆಲ್ಲವನ್ನ ನಾನು ನಿಭಾಯಿಸಬೇಕಾಗಿರೋದ್ರಿಂದ ನಾನು ತಮ್ಮೆಲ್ಲರಲ್ಲೂ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ದಯವಿಟ್ಟು ತಾವು ಈ ಚುನಾವಣೆಯನ್ನ ಅಷ್ಟು ಸುಲಭವಾಗಿ ತಗೋಬೇಡಿ.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆವಿ ಗೌತಮ್ ಮಾತನಾಡಿ, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಕೃಷ್ಣ ಬೈರೇಗೌಡರ ಶಿಷ್ಯನಾಗಿದ್ದು ಏಪ್ರಿಲ್ 26ರಂದು ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ತನಗೆ ನೀಡುವುದರ ಮೂಲಕ ತಮ್ಮ ಸೇವೆ ಮಾಡಿಕೊಡಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ದಯವಿಟ್ಟು ಕಾಂಗ್ರೆಸ್ಗೆ ಮತ ಕೊಡಿ. ಈ ದೇಶ ಸಂಕಷ್ಟದಲ್ಲಿದೆ. ಇವ್ರು ಹೀಗೆ ಬಿಟ್ರೆ ಇನ್ನೊಂದು ಬಾರಿ ಅವ್ರು ಏನಾದ್ರು ಅಧಿಕಾರದಲ್ಲಿ ಕೂತ್ರೆ ಪ್ರಜಾಪ್ರಭುತ್ವ ಇರಲ್ಲ. ನಾಳೆ ದಿನ ಬೇರೆ ಎಲ್ಲೋ ನಡೀತಾ ಇದೆ ದೌರ್ಜನ್ಯ, ನಾವು ಅವ್ರದೆಲ್ಲ ನಡೀತಾ ನಮ್ಗೇನಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ನೆಕ್ಸ್ಟ್ ಸರದಿ ನಮ್ಮದೇ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ 20ನೇ ತಾರೀಕು ಬಹಳ ಮುಖ್ಯವಾದ ಚುನಾವಣೆ ಇದು ಈ ದೇಶದ ಭವಿಷ್ಯವನ್ನು ಬದಲಾಯಿಸುವ ಚುನಾವಣೆ ಇದು. ನಾನು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. 26ನೇ ತಾರೀಕು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ನಿಮ್ಮ ಸೇವೆಗಾಗಿ ನನಗೊಂದು ಅವಕಾಶ ಕೊಡಬೇಕು. ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆ ನಿಲ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕಸಬಾ, ಕೈವಾರ ಹಾಗೂ ಅಂಬಾಜಿದುರ್ಗ ಹೋಬಳಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕ ಮಕ್ಕಳು, ವಯಸ್ಕರು ಮತ್ತು ಹಿರಿಯರಲ್ಲಿ ನರಗಳಿಗೆ ಹಾಗೂ ಬೆನ್ನು ಮೂಳೆಗೆ ಸಂಬಂಧಿಸಿದಂತೆ ನೋವು ಕಾಣಿಸಿಕೊಳ್ಳುವುದು ಸಹಜ. ಆದರೆ 2-3 ತಿಂಗಳಿಗೂ ಹೆಚ್ಚು ಕಾಲ ಸತತವಾಗಿ ನೋವು ಅಥವಾ ಸಮಸ್ಯೆ ಕಾಣಿಸಿಕೊಂಡ್ರೆ ನಿರ್ಲಕ್ಷ್ಯ ಮಾಡಬಾರದೆಂದು ಲಂಡನ್ನ ಖ್ಯಾತ ನರರೋಗ ಮತ್ತು ಬೆನ್ನು ಮೂಳೆ ತಜ್ಞ ವೈದ್ಯೆ ಡಾಕ್ಟರ್ ಶ್ರೇಯಾ ಶ್ರೀನಿವಾಸ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದ ಗೌರಮ್ಮ ಮಲ್ಲಿಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಪುವಾಡ ಫೌಂಡೇಶನ್ ಮತ್ತು ಗೌರಮ್ಮ ಮಲ್ಲಿಶೆಟ್ಟಿ ಆರೋಗ್ಯ ಕೇಂದ್ರದ ಆಶ್ರಯದಲ್ಲಿ ಉಚಿತ ನರರೋಗ ಮತ್ತು ಬೆನ್ನುಮೂಳೆ ತಪಾಸಣೆ ಔಷಧೋಪಚಾರ ಶಿಬಿರ ನಡೆಯಿತು. ಖ್ಯಾತ ನರರೋಗ ಮತ್ತು ಬೆನ್ನುಮೂಳೆ ತಜ್ಞೆ ಲಂಡನ್ನ ಶ್ರೇಯಾ ಶ್ರೀನಿವಾಸ್ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಸಾಮಾನ್ಯವಾಗಿ ನರ ಎಳೆಯುವುದು, ನೋವು ಇರುವುದು ಸಹಜ. ಅದಕ್ಕೆ ಮಾತ್ರೆ ತೆಗೆದುಕೊಂಡ್ರೆ ಸಾಕು. ಆದರೆ ಔಷಧ ತೆಗೆದುಕೊಂಡ ನಂತರವೂ 2-3 ತಿಂಗಳವರೆಗೂ ನೋವು ಕಾಣಿಸಿಕೊಂಡ್ರೆ ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಅಗತ್ಯತೆ ಇರುತ್ತದೆ. ಹಾಗಾಗಿ ನರ ಹಾಗೂ ಬೆನ್ನು ಮೂಳೆಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಕಂಡಾಗ ನಿರ್ಲಕ್ಷಿಸಬೇಡಿ. ಹತ್ತಿರದ ವೈದ್ಯರನ್ನ ಕಂಡು ಸಲಹೆ ಪಡೆದು ಔಷಧೋಪಚಾರ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಪೇಷಂಟ್ಸ್ ನೋಡ್ತಾ ಇದ್ದೀನಿ. ಇವತ್ತು ಲಾಸ್ಟ್ ಟೈಮ್ ಬಂದಾಗ ಎವ್ರಿ ಟೈಮ್ ಒಂದು 70 to 100 ಪೇಷಂಟ್ಸ್ ನೋಡಿದ್ದೀನಿ ಇಲ್ಲಿ. ಎಲ್ಲರಿಗೂ ಸ್ವಲ್ಪ ಅಡ್ವೈಸ್ ಕೊಟ್ಟು ಮಾತ್ರೆಯಲ್ಲಿ ನೋಡ್ಕೋಬೇಕಾಗತ್ತಾ, ಇಲ್ಲ ಯಾವಾಗ ಇಂಜೆಕ್ಷನ್ನು, ಯಾವಾಗ ಆಪ್ರೇಷನ್ ಏನಾದರೆ ಬೇಕಾದರೆ ಅವ್ರಿಗೆ ಹತ್ರ ಕರೆಕ್ಟಾಗಿ ಅಡ್ವೈಸ್ ಕೊಟ್ಟು ಇಲ್ಲಿ ಮಾತ್ರೆ ಎಲ್ಲ ಫೆಸಿಲಿಟೀಸ್ ಇಟ್ಟಿದ್ದಾರೆ ಇಲ್ಲಿ ಪುವಾಡ ಫ್ಯಾಮಿಲಿ, ಸಂದೀಪ್, ಪ್ರಿಯಾಂಕಾ ಇಂದ. ಸೊ ಅವ್ರ ಜೊತೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಜನಕ್ಕೆ ಸ್ವಲ್ಪ ಡಿಸ್ಕ್ರೊಲ್ಯಾಪ್ಸು, ಇಲ್ಲ ಕಾಲು ನೋವು, ಕಾಲಿಂದ ನರ ಎಳೆಯುತ್ತೆ ಕೆಳಗೆ ಕಾಲ್ವರೆಗೂ ಅಂತ ತುಂಬ ಜನಕ್ಕೆ ಅನಿಸುತ್ತೆ. ಅವಾಗ ಯೂಶಲಾಗಿ ನಾನು ಏನು ಅಡ್ವೈಸ್ ಮಾಡ್ತೀನಿ ಅಂದರೆ 90% ಜನಕ್ಕೆ ಒಂದು 4 ಇಲ್ಲ 6 ವಾರದಲ್ಲಿ ಆ ಪೇಯ್ನ್ ಸರಿ ಹೋಗುತ್ತೆ. ಮಾತ್ರೆ ತೊಗೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿ ಸ್ವಲ್ಪ ಆರಾಮಾಗಿ ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ. ಆ ಒಂದು 2-3 ತಿಂಗಳು ಜಾಸ್ತಿ ಆದರೆ ಅದಕ್ಕೆ ಮೇಲಾದರೆ ಸ್ಕ್ಯಾನ್ ಮಾಡಿಸಿ ನೋಡ್ತೀವಿ. ಜನರಲ್ ಆಗಿ 6 ತಿಂಗಳು 1 ವರ್ಷದವರೆಗೂ ಯೂಶಲಿ ಎಕ್ಸಸೈಸು, ಪೇಯ್ನ್ ಮೆಡಿಕೇಷನ್ಸು, ಮಾತ್ರೆ ತೊಗೊಂಡು ಯೂಶಲಾಗಿ ಸರಿ ಹೋಗುತ್ತೆ. ಮನೇಲಿ ಕೆಲಸ ಮಾಡಿಕೊಂಡು ಆದಷ್ಟು ಎಷ್ಟಾಗುತ್ತೋ ಆ್ಯಕ್ಟಿವ್ ಆಗಿರಬೇಕು ಅಂತ ಎಲ್ಲರಿಗೂ ಅಡ್ವೈಸ್ ಮಾಡ್ತೀವಿ. ಸ್ವಲ್ಪ ವಯಸ್ಸಾದರೆ ಎಲ್ಲರಿಗೂ ಮಂಡಿಲಿ, ಹಿಪ್ಪಲ್ಲಿ ಆರ್ಥ್ರೈಟಿಸ್ ಬರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತು. ಆದರೆ ಆ್ಯಕ್ಚುಲಿ ಬ್ಯಾಕಲ್ಲೂ ತುಂಬ ಜನಕ್ಕೆ ಆರ್ಥ್ರೈಟಿಸ್ ಬರುತ್ತೆ. ನರರೋಗ ಮತ್ತು ಬೆನ್ನು ಮೂಳೆ ತಜ್ಞ ವೈದ್ಯೆ ಡಾಕ್ಟರ್ ಶ್ರೇಯಾ ಶ್ರೀನಿವಾಸ್ ನೇತೃತ್ವದಲ್ಲಿ ಡಾಕ್ಟರ್ ಪುವಾಡ ಸಂದೀಪ್, ಡಾಕ್ಟರ್ ಪ್ರಿಯಾಂಕಾ ಸಂದೀಪ್, ಡಾಕ್ಟರ್ ವಿಶ್ಮಾ ಪ್ರಭು ವೈದ್ಯರ ತಂಡವು 150ಕ್ಕೂ ಹೆಚ್ಚು ಮಂದಿಗೆ ನರ ಸಮಸ್ಯೆ, ಬೆನ್ನು ಮೂಳೆಗೆ ಸಂಬಂಧಿಸಿದಂತಹ ಸಮಸ್ಯೆಯನ್ನು ತಪಾಸಣೆ ಮಾಡಿ ಉಚಿತ ಔಷಧಿ ವಿತರಿಸಲಾಯಿತು. ತಜ್ಞ ವೈದ್ಯೆ ಡಾಕ್ಟರ್ ಶ್ರೇಯಾ ಶ್ರೀನಿವಾಸ್ ಅವರನ್ನು ಪುವಾಡ ಫೌಂಡೇಶನ್ ಮತ್ತು ಗೌರಮ್ಮ ಮಲ್ಲಿಶೆಟ್ಟಿ ಆರೋಗ್ಯ ಕೇಂದ್ರದ ಮುಖ್ಯಸ್ಥರಿಂದ ಸನ್ಮಾನಿಸಲಾಯಿತು. ಈ ವೇಳೆ ಪುವಾಡ ಫೌಂಡೇಶನ್ನ ಕಲಾವತಿ, ಮನೋಜ್, ದಿಲೀಪ್, ಪುಟ್ಟಣ್ಣ, ಅಭಿಷೇಕ್, ನಿಖಿಲ್ ಮತ್ತಿತರರು ಪಾಲ್ಗೊಂಡಿದ್ದರು. ವೀರಪ್ಪ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಗೆ ಇನ್ನು 20 ದಿನಗಳು ಬಾಕಿ ಇದೆ. ಆಗಲೇ ಚುನಾವಣಾ ಕಣ ರಂಗೇರಿದೆ. ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಉದ್ಯಮಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಭರ್ಜರಿ ರೋಡ್ ಶೋ ನಡೆಸಿ ಪ್ರಚಾರ ಮಾಡಿದ್ರು. ಪೋಶೆಟ್ಟಹಳ್ಳಿ ಪಂಚಾಯಿತಿ ಕೇಂದ್ರದಲ್ಲಿ 2,000 ಜನರು ಸೇರಿ ಸುಧಾಕರ್ ಪರ ಪ್ರಚಾರ ನಡೆಸಿದ್ರು.
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ರಂಗೇರುತ್ತಿದೆ. ಮನೆ ಮನೆ ಪ್ರಚಾರದ ಜೊತೆಗೆ ಬೀದಿ ಬದಿ ಸಭೆಗಳು, ಬಹಿರಂಗ ಸಭೆಗಳು ಪ್ರಾರಂಭವಾಗಿವೆ. ಬಿರು ಬೇಸಿಗೆ ಜೊತೆಗೆ ಪ್ರಚಾರದ ಬಿಸಿಯೂ ಕಾವೇರುತ್ತಿದೆ. ಇಂದು ಎನ್ಡಿಎ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಚಿಕ್ಕಬಳ್ಳಾಪುರ ತಾಲೂಕು ಪೋಶೆಟ್ಟಹಳ್ಳಿ ಪಂಚಾಯಿತಿ ಕೇಂದ್ರದಲ್ಲಿ ಭರ್ಜರಿ ರೋಡ್ ಶೋ ಏರ್ಪಡಿಸಲಾಗಿತ್ತು. ಪ್ರಚಾರ ಜಾಥಾದ ಬಹಿರಂಗ ಸಭೆ ನಂತರ ಮಾಧ್ಯಮಗಳಿಗೆ ಸಂದೀಪ್ ರೆಡ್ಡಿ ಪ್ರತಿಕ್ರಿಯೆ ನೀಡಿ, ಡಾಕ್ಟರ್ ಕೆ ಸುಧಾಕರ್ ಬಹುಮತಗಳಿಂದ ಗೆಲ್ಲೋದು ಖಚಿತ. ಬಿಜೆಪಿ ಪಕ್ಷದಲ್ಲಿ ಯಾವುದೇ ಬಣ್ಣಗಳಿಲ್ಲ. ಟಿಕೆಟ್ಗಾಗಿ ಮುನಿಸಿಕೊಂಡಿದ್ದ ಶಾಸಕ ವಿಶ್ವನಾಥ್ ಸೇರಿದಂತೆ ಎಲ್ಲರೂ ದೇಶಕ್ಕಾಗಿ ಮೋದಿಗಾಗಿ ನಾವು ಎಂದು ಕೆಲಸ ಮಾಡ್ತಿದ್ದೇವೆ. ನಮಗೆ ಆನೆ ಬಲ ಬಂದಂತೆ ಜೆಡಿಎಸ್ ಬೆಂಬಲ ಸಿಕ್ಕಿದೆ. ಹಾಗಾಗಿ ಈ ಬಾರಿ ಸುಧಾಕರ್ ಗೆಲುವು ಖಚಿತ ಎಂದರು. ಎಷ್ಟೊಂದು ಜನ ಅಣ್ಣ ತಂಗಿಯರು, ನಮ್ಮ ತಾಯಂದರು ಎಲ್ಲರೂ ಸೇರಿ ಇಲ್ಲಿ ಬಂದು ಸೇರಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರಿಗೆ ಬೆಂಬಲವಾಗಿ, ಸುಧಾಕರ್ ಅವರಿಗೆ ಬೆಂಬಲವಾಗಿ ಎಲ್ಲರೂ ಬಂದು ಇಲ್ಲಿ ಸೇರಿ ನಮ್ಮ ಪರವಾಗಿ, ಅಂದರೆ ದೇಶದ ಪರವಾಗಿ, BJP ಪರವಾಗಿ ಕೆಲಸ ಮಾಡೋಂಥ ಒಂದು ವಾತಾವರಣ ಯಾವುದಿದೆ ಅನ್ನೋದನ್ನು ಒಂದು ಸಾಂಕೇತಿಕವಾಗಿ ನಾವು ಇವತ್ತು ತೋರಿಸಿದ್ದೀವಿ. ಇಡೀ ಪೋಶೆಟ್ಟಹಳ್ಳಿ ಮಾತ್ರ ಅಲ್ಲ, ಈ ಒಂದು ಏನು ಇವತ್ತು ರ್ಯಾಲಿ ಆಯಿತು, ಇಡೀ ನಮ್ಮ ತಾಲೂಕಿನಾದ್ಯಂತ, ನಮ್ಮ ಲೋಕಸಭಾ ಕ್ಷೇತ್ರದಾದ್ಯಂತ ಇದೊಂದು ರ್ಯಾಲಿ ಒಂದು ಮಿಂಚಿನ ಸಂಚಾರ ಉಂಟು ಮಾಡುತ್ತೆ. ಬೇರೆ ಕಾರ್ಯಕರ್ತರಲ್ಲೂ ಸಹ ಒಂದು ಉತ್ಸಾಹ ತುಂಬಿ ನರೇಂದ್ರ ಮೋದಿ ಅವರ ಪರವಾಗಿ, ಸುಧಾಕರ್ ಅವರ ಪರವಾಗಿ ಕೆಲಸ ಆಗುತ್ತೆ ಅಂತೇಳಿ ನಾವು JDSನವರ ಸಹಕಾರದೊಂದಿಗೆ, ಅವರ ನೇತೃತ್ವದಲ್ಲಿ ಈ ಒಂದು ಪ್ರೋಗ್ರಾಮ್ನ ಮಾಡಿದ್ದೀವಿ. ಸಭೆಯಲ್ಲಿ ಕೆವಿ ನಾಗರಾಜ್, ಮುಕ್ತ ಮುನಿಯಪ್ಪ, ಬಾಲಕುಂಟಹಳ್ಳಿ ಗಂಗಾಧರ್, ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಈರಚಿನ್ನಪ್ಪ ಇತರೆ ಮುಖಂಡರು ಭಾಗವಹಿಸಿದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಹಳ ಅಪರೂಪವಾದ ಗುರುವಂದನಾ ಕಾರ್ಯಕ್ರಮವು ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಸಿಗೋದಿಲ್ಲ. ಅಂಥದ್ರಲ್ಲಿ 30 ವರ್ಷದ ನಂತರ 1995-96ರ ಬ್ಯಾಚ್ನ ವಿದ್ಯಾರ್ಥಿಗಳು ಮತ್ತು ಆಗಿನ ಶಿಕ್ಷಕರ ಸಮ್ಮೇಳನದಿಂದ ಗುರುವಂದನಾ ಕಾರ್ಯಕ್ರಮ ಜರುಗಿತು. ದೇವನಹಳ್ಳಿ ಪಟ್ಟಣದ ಸೂಲಿಬೇಲೆ ರಸ್ತೆಯಲ್ಲಿರುವ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಗ್ರಾಮಾಂತರ ಪ್ರೌಢಶಾಲೆ ದೇವನಹಳ್ಳಿ 1995-96ರ ಬ್ಯಾಚ್ ಹಳೆ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮವನ್ನು ಶಿಕ್ಷಕರು ಉದ್ಘಾಟಿಸುವುದರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಹಳೆ ವಿದ್ಯಾರ್ಥಿಗಳ ಸಂಘದ ಚಂದ್ರಮೌಳಿ ಮತ್ತು ಸ್ನೇಹಿತರು ಮಾತನಾಡಿ, ಎಲ್ಲರೂ ಒಟ್ಟಿಗೆ ಸೇರುತ್ತೇವೆಂದು ಕನಸಿನಲ್ಲೂ ಅಂದುಕೊಂಡಿರೋದಿಲ್ಲ. ಮನೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿಯೂ ಸಹ ಇಂತಹ ಖುಷಿ ಸಿಕ್ಕಿಲ್ಲ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಮ್ಮಿಲನವು ಮರೆಯಲಾಗದಂತಹ ನಂಟಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇಷ್ಟೋ ದಿನದ ಕನಸು ನಾವು ಕನಸಲ್ಲಿ ಅನ್ಕೊಂಡಿರಲಿಲ್ಲ. ಈ ಥರ ಫಂಕ್ಷನ್ ಮಾಡ್ತೀರಿ, ಇಷ್ಟು ನಾವು ಸೇರ್ತೀರಿ, ನಮ್ಮ ಮಕ್ಕಳು, ಹೆಂಡತಿ, ಗೆಳೆಯರು, ಗೆಳತಿಯರ ಸೇರ್ತೀವಿ, ನಾವು ಕನಸಲ್ಲಿ ಅನ್ಕೊಂಡಿರಲಿಲ್ಲ. ಯಾವುದೋ ಒಂದು ದೇವ್ರ ಅನುಗ್ರಹದಿಂದ ಈ ಕಾರ್ಯಕ್ರಮ ಆಗೋದು ನಿಮಗೆ. ಈ ಸಂದರ್ಭದಲ್ಲಿ ಕಸಪ ಜಿಲ್ಲಾಧ್ಯಕ್ಷ BN ಕೃಷ್ಣಪ್ಪ, ಸಾಹಿತಿ ಶರಣಯ್ಯ, ಶಿಕ್ಷಕರಾದ ಮಂಜುನಾಥ್, ವೆಂಕಟೇಗೌಡ, ಚಂದ್ರಶೇಖರ್, ಸಂಪತ್ಗೌಡ, ಭಾನುಪ್ರಕಾಶ್, ಮಧುಮತಿ, ನಂದಿನಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಂದ ಅಭಿನಂದನೆ ಸಲ್ಲಿಸಲಾಯಿತು. ಈ ವೇಳೆ ಹಳೆ ವಿದ್ಯಾರ್ಥಿಗಳಾದ ಅಣ್ಣೇಶ್ವರ, ಶ್ರೀನಿವಾಸ್, ಮಹೇಶ್ ಶಾಸ್ತ್ರಿ, ಯರ್ತಿಗಾನಹಳ್ಳಿ ಗಂಗಾಧರ್ ಸೇರಿದಂತೆ ಸುಮಾರು 80ಕ್ಕೂ ಹೆಚ್ಚು ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಗಡಿನಾಡು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಕಾರ್ಯಕ್ರಮದ ಅಡಿಯಲ್ಲಿ ಭಾನುವಾರ ರಜೆ ದಿನದಂದು 13ನೇ ಶಾಲೆಯನ್ನು ಗುಡಿಬಂಡೆ ತಾಲೂಕಿನ ಜಂಗಾಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಹಸಿರು ಸ್ವಯಂ ಸೇವಾ ಸಂಸ್ಥೆ ತಂಡದಿಂದ ಗೋಡೆಗೆ ವರ್ಲಿ ಕಲೆಯನ್ನ ಉಚಿತವಾಗಿ ಮಾಡಿದರು. ಗುಡಿಬಂಡೆ ತಾಲೂಕಿನ ಜಂಗಾಲಹಳ್ಳಿ ಶಾಲೆಯ ಗೋಡೆಗೆ ವರ್ಲಿ ಕಲೆ ಮೆರುಗು ತಂದಿದೆ. ವೀಕೆಂಡ್ನಲ್ಲಿ ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆಯು ಶಾಲಾ ಗೋಡೆ ಹಾಗೂ ಕಾಂಪೌಂಡ್ ಗೋಡೆಗಳಿಗೆ ಉಚಿತವಾಗಿ ವರ್ಲಿ ಚಿತ್ರಕಲೆ ಬಿಡಿಸಿದೆ. ಸುಮಾರು 10 ವರ್ಷಗಳಿಂದ ಗಿಡಮರಗಳನ್ನು ಬೆಳೆಸುವುದು, ಉದ್ಯಾನವನಗಳ ಸ್ವಚ್ಛತೆ, ಶಾಲಾ ಮಕ್ಕಳಿಗೆ ತಟ್ಟೆ, ಲೋಟ, ನೋಟ್ ಪುಸ್ತಕ ವಿತರಿಸುವುದು, ನಲಿ ಕಲಿ ಬೆಂಚು ಮತ್ತು ಡೆಸ್ಕ್, ಶಾಲಾ ಮಕ್ಕಳಿಗೆ ಕೋವಿಡ್ ಸಮಯದಲ್ಲಿ ಮಾಸ್ಕ್ ವಿತರಿಸುವುದು, ಕಲ್ಯಾಣಿಗಳ ಸ್ವಚ್ಛತೆ, ಬೆಟ್ಟಗಳ ಸ್ವಚ್ಛತೆ, ರಕ್ತದ ಅವಶ್ಯಕತೆ ಇದ್ದವರಿಗೆ ರಕ್ತದಾನ ಮಾಡುವುದು, ಪ್ಲಾಸ್ಟಿಕ್ ಮುಕ್ತ ಮಾಡುವುದು ಸೇರಿದಂತೆ ವಿವಿಧ ಪರಿಸರ ಕಾಳಜಿಯ ಕೆಲಸ ಕಾರ್ಯಗಳನ್ನು ಈ ಹಸಿರು ಸ್ವಯಂ ಸೇವಾ ಸಂಸ್ಥೆ ಮಾಡುತ್ತಾ ಬಂದಿದೆ.
ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪ್ರೆಸ್ ಸುಬ್ರಾಯಪ್ಪ ಮಾತನಾಡಿ, ಹಸಿರು ಸ್ವಯಂ ಸೇವಾ ಸಂಸ್ಥೆ ಸೇವೆ ತಂಡದ ಯುವಕರು ಹಿರಿಯರು ಸ್ವಯಂ ಪ್ರೇರಣೆಯಿಂದ ತೊಡಗಿಸಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ನಮ್ಮ ಒಂದು ಈಗ ಅವ್ರು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳಲ್ಲಿ ಏನು ಗಡಿನಾಡು ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಮತ್ತು ಅದನ್ನು ಬಣ್ಣ ಮತ್ತು ಚಿತ್ರಗಳನ್ನು ಬಿಡಿಸಿ ಒಂದು ಶೃಂಗಾರವನ್ನು ಶಾಲೆಯ ಒಂದು ಶಾರದಾ ಮಾತೆಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತೊಂದು ಅವರ ಒಂದು ಕೆಲಸ ಕಾರ್ಯಗಳನ್ನು ನಾವು ಮೆಚ್ಚಬೇಕು ಅಂತಂದರೆ ಬಸವಣ್ಣನವರ ಒಂದು ವಚನ ಜ್ಞಾಪಕ ಬರುತ್ತೆ, ಕಾಯಕವೇ ಕೈಲಾಸ ಅಂತ. ಈ ಕಾಯಕವೇ ಕೈಲಾಸ ಅಂತಂದರೆ ಅನೇಕ ಜನರು ನಾವು ಏನು ದುಡಿತೀವಿ ಅದೇ ನಮ್ಮ ಕಾಯಕ, ಆ ದುಡಿಯೋದ್ರಲ್ಲಿ ಕೈಲಾಸ ಶಿವನನ್ನು ನೋಡ್ರಿ ಅಥವಾ ಅಂತ ಹೇಳಿಬಿಟ್ಟು ಬಂದಿರತಕ್ಕಂಥ ಒಂದು ವಿಚಾರ ತಗೊಂಡ್ರೆ ಅದು ನಿಜವಾಗ್ಲೂ ಅದಲ್ಲ. ಅದರ ಅರ್ಥ ಕಾಯಕವೇ ಕೈಲಾಸ ಅಂತಂದರೆ ಕಾಯಕನೇ ಬೇರೆ, ಕರ್ತವ್ಯನೇ ಬೇರೆ, ಕೆಲಸನೇ ಬೇರೆ. ಈ ರೀತಿ ಇರತಕ್ಕಂಥದ್ದು ಏನಪ್ಪ ಅಂತಂದರೆ ಕಾಯಕ. ಈ ಸಂದರ್ಭದಲ್ಲಿ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ, ಗುಡಿಬಂಡೆ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕ ಬಾಲಾಜಿ, ಪರಿಸರ ವೇದಿಕೆಯ ತಾಲೂಕು ಅಧ್ಯಕ್ಷ ಬಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸುಮಾರು 20,000 ಮತಗಳನ್ನು ಗಳಿಸುವ ಮೂಲಕ ಗೌರಿಬಿದನೂರು ಕ್ಷೇತ್ರದ ಪ್ರಬಲ ನಾಯಕರಾಗಿ ಹೊರಹೊಮ್ಮಿದ್ದ ಕೆಂಪರಾಜು ಅವರು ಕೇಂದ್ರ ಸರ್ಕಾರದ ಕಾರ್ಯಗಳನ್ನು ಮೆಚ್ಚಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ನೇತೃತ್ವದಲ್ಲಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 3-4 ವರ್ಷಗಳಿಂದ ಸಮಾಜ ಸೇವೆ ಹೆಸರಿನಲ್ಲಿ ಹಲವಾರು ಕೆಲಸಗಳನ್ನು ಮಾಡುವ ಮೂಲಕ ಜನಪ್ರಿಯತೆ ಗಳಿಸಿದ್ದ ಕೆಂಪರಾಜು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ 20,000ಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದ ಇವರು ಗೌರಿಬಿದನೂರು ನಗರದಲ್ಲಿ ಇಂದು ಡಾಕ್ಟರ್ ಕೆಂಪರಾಜು ಕಚೇರಿಯಲ್ಲಿ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. 2019 ನಾವು ಕಾಂಗ್ರೆಸ್ಸಲ್ಲಿದ್ದರೆ ನಾವು ಗೌರಿಬಿದನೂರು ಕ್ಷೇತ್ರಕ್ಕೆ ಬಂದಾಗ ನಾವು ಕಾಂಗ್ರೆಸ್ಸು ಸಕ್ರಿಯವಾಗಿ ಇರಲಿಲ್ಲ. ನಾವು 4 ವರ್ಷದಿಂದ ಇಲ್ಲಿ ಜನಸೇವೆ ಮಾಡಿಕೊಂಡು ನಾವು ಲೋಕಸಭಾ ಚುನಾವಣೆ ನಿಂತಿದ್ದೀವಿ. ಇಲ್ಲಿ ನಮಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಸ್ವಲ್ಪ ನಮ್ಮ ಹಿನ್ನಡೆ ಆಗಿದೆ. ಈಗ ನಮ್ಮ ಕಾರ್ಯಕರ್ತರ ಒಂದು ಒಪಿನಿಯನ್ನು, ಬಿ ಜೆ ಪಿ ಮುಖಂಡರುಗಳ ಒತ್ತಡ ಇದೆಲ್ಲ ಅರಿತು ಇವತ್ತು ನಾವು ವಿರೋಧ ಪಕ್ಷ ನಾಯಕರಾಗಿ ನಾವು ಒಂದು ವಿರೋಧ ಪಕ್ಷದಾಗ ಒಂದು ಗುರುತಿಸ್ಕೊಂಡಿದ್ದೀರ. ನಾವೆಲ್ಲ ಜನ ಆಯ್ಕೆ ಮಾಡಿ ನಮ್ಮ ವಿರೋಧ ಪಕ್ಷ ಕುಣಿಸಿದ್ದಾರೆ. ಇವತ್ತು ನಾವು ನರೇಂದ್ರ ಮೋದಿಯವರು ದೇಶಕ್ಕಾಗಿ ಈ ತಾಲೂಕಿಗಾಗಿ ನಾವು ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದೀವಿ. ನಮ್ಮ ಸುಧಾಕರಣ್ಣವರು ಮಾಜಿ ಸಚಿವರು ಅವ್ರನ್ನ ಇಲ್ಲಿ ಗೆಲ್ಲಿಸಿ ಈ ಗೌರಿಬಿದನೂರು ತಾಲೂಕಿಗೆ ಅವ್ರ ಮುಖಾಂತರ ಬಲ ಕೊಡಬೇಕು ಅಂದ್ಬಿಟ್ಟು ನಾವೆಲ್ಲ ಸಮ್ಮತದಿಂದ ಇವತ್ತು ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಶ್ರೀ ರವಿನಾರಾಯಣ ರೆಡ್ಡಿ, ಡಾಕ್ಟರ್ ಶಶಿಧರ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಈ ಹಿಂದೆ ವಿಧಾನಸಭಾ ಚುನಾವಣೆಗೆ ಮುನ್ನ ಘೋಷಣೆ ಮಾಡಿದ್ದ 5 ಗ್ಯಾರಂಟಿಗಳನ್ನು ಕರ್ನಾಟಕದ ಜನತೆಗೆ ನೀಡಲಾಗ್ತಿದೆ. ಆದರೆ ಹಿಂದೆ ಮೋದಿ ಅವರು ನೀಡಿದ ಗ್ಯಾರಂಟಿ ಏನಾಯಿತು ಎಂದು ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯದರ್ಶಿ ಅಭಿಷೇಕ್ ದತ್ ಪ್ರಶ್ನಿಸಿದರು. ದೇವನಹಳ್ಳಿ ಪಟ್ಟಣದ ಖಾದಿ ಬೋರ್ಡ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರೊಂದಿಗೆ ಚರ್ಚಿಸಿ ಬಳಿಕ ಮಾತನಾಡಿದ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯದರ್ಶಿ ಅಭಿಷೇಕ್ ದತ್, ಮೋದಿ ಅವರ ಗ್ಯಾರಂಟಿಗಳು ಕೇವಲ ಸುಳ್ಳಿನ ಗ್ಯಾರಂಟಿ. ಜನತೆಗೆ ಕಾಂಗ್ರೆಸ್ ನೀಡಿರುವ ಗ್ಯಾರಂಟಿಯನ್ನು ನುಡಿದಂತೆ ನಡೆದುಕೊಳ್ಳುತ್ತಿದೆ. ರಾಜ್ಯ ಸರ್ಕಾರದ ಯೋಜನೆಯನ್ನ ಜನರಿಗೆ ತಲುಪಿಸುವ ಕಾರ್ಯಕರ್ತರು ಮಾಡಬೇಕು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ರಕ್ಷಾ ರಾಮಯ್ಯ ಪರವಾಗಿ ಹೆಚ್ಚಿನ ಪ್ರಚಾರ ಮಾಡಬೇಕು, ಅವರನ್ನ ಗೆಲ್ಲಿಸಿಕೊಳ್ಳಬೇಕೆಂದು ಸಲಹೆ ಮಾಡಿದರು. हमारे चिकबल्लापुर डिस्ट्रिक्ट प्लस बेंगलुरु रूरल डिस्ट्रिक्ट के सभी जो हमारे पदाधिकारी हैं उनके साथ हमने मीटिंग करी और उनको 2 चीज़ें हमने स्पष्ट तरीके से कही कि कांग्रेस पार्टी ने विधानसभा चुनाव से पहले 5 गारंटी कर्नाटका के लोगों को दी थी. आज सरकार के 10 महीने हुए हैं.
और 10 महीने के अंदर सारी गारंटी कांग्रेस पार्टी ने पूरी करी है। परंतु सबसे बड़ी बात है, जो 2013 में मोदी जी ने गारंटी दी थी, उस गारंटी का क्या हुआ? अच्छे दिन नहीं आए, महंगाई कम नहीं हुई, भ्रष्टाचारियों पे रोक नहीं लगी, पेट्रोल 110, गैस का सिलेंडर 1100। तो मोदी की गारंटी मतलब झूठी गारंटी, कांग्रेस की गारंटी मतलब 100% रिलीफ गारंटी। आज कर्नाटका की सारी मातृशक्ति हमारे यहाँ बसों में सुविधा में जाती हैं, उनको कोई टिकट नहीं लगती। आज सभी माताओं बहनों को अकाउंट में सम्मान सहित पैसा आता है। ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೀರಾಜಣ್ಣ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಎನ್ ಗೌಡ, ಪುರಸಭಾ ಮಾಜಿ ಅಧ್ಯಕ್ಷ ಜಗನ್ನಾಥ್, ಬೂದಿಗೆರೆ ಲಕ್ಷ್ಮಣ್ ಗೌಡ, ಬಿದ್ದಲೂರು ಮುನಿರಾಜು ಇನ್ನಿತರರು ಭಾಗಿಯಾಗಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಸೂಕ್ಷ್ಮ ವ್ಯತ್ಯಾಸಗಳನ್ನು ಅರ್ಥೈಸುವುದು ಮತ್ತು ನಿರ್ದಿಷ್ಟ ಪರೀಕ್ಷೆಯ ಅವಶ್ಯಕತೆಗೆ ತಕ್ಕಂತೆ ಅಧ್ಯಯನ ವಿಧಾನಗಳನ್ನು ಅನುಸರಿಸುವುದರ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡುವ ಗುರಿಯನ್ನ ಹೊಂದಿರುವ ಅಭ್ಯರ್ಥಿಗಳಿಗೆ ಉತ್ತೇಜಿಸುವ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅನ್ಅಕಾಡೆಮಿಯ ಸಹಸ್ಥಾಪಕ ಗೌರವ ಮುಂಜಲ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ರಸ್ತೆಯಲ್ಲಿರುವ ಪ್ರೆಸ್ಟೀಜ್ JW ಮ್ಯಾರಿಯೇಟ್ ಆಡಿಟೋರಿಯಂನಲ್ಲಿ ಉತ್ತೇಜನ ಕಾರ್ಯಾಗಾರಕ್ಕೆ ಅನ್ಅಕಾಡೆಮಿಯ ಸಹಸ್ಥಾಪಕ ಗೌರವ್ ಮುಂಜಾಲ್ ಚಾಲನೆ ನೀಡಿ ಮಾತನಾಡಿ, ಅನ್ಅಕಾಡೆಮಿಯ ಭಾರತದ ಅತಿದೊಡ್ಡ ಆನ್ಲೈನ್ ಶಿಕ್ಷಣ ವೇದಿಕೆಯಾಗಿದೆ. ನೀಟ್ ಮತ್ತು JEE ವಿಭಿನ್ನ ಸವಾಲುಗಳನ್ನು ಹೊಂದಿದೆ. ಅದಕ್ಕೆ ತಕ್ಕಂತೆ ಸಿದ್ಧಪಡಿಸುವ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನೀಟ್ ಮತ್ತು JEE ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣಬೇಕಾದರೆ ಕಠಿಣ ಪರಿಶ್ರಮದಿಂದ ಸಾಧ್ಯ ಆಗುತ್ತದೆ ಎಂದರು. बच्चों ये जो क्लास लेंथ से क्लास लेंथ की जॉब होती है ना, इसमें एक तो हमारा सिलेबस 10 टाइम्स लार्ज हो जाता है और साथ ही हमको हर एक टॉपिक में डीप डाइव करना होता है. ಈ ಸಂದರ್ಭದಲ್ಲಿ ಅನ್ಅಕಾಡೆಮಿ ಆನ್ಲೈನ್ ನೋಂದಾಯಿತ ಅಭ್ಯರ್ಥಿಗಳ ಸಾಧನೆಯನ್ನು ಪರಿಗಣಿಸಿ ವಿಶೇಷ ಆಕರ್ಷಕ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಅನ್ಅಕಾಡೆಮಿ ಗ್ರಾಫಿ, ಅನ್ಅಕಾಡೆಮಿ ಎಕ್ಸ್ ನೆಕ್ಸ್ಟ್ ಲೆವೆಲ್ ಮತ್ತು ಪ್ರೀ ಪ್ಲಾಡರ್ ಆನ್ಲೈನ್ ಮುಖ್ಯಸ್ಥರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಗೊಂಡನಹಳ್ಳಿ ಗ್ರಾಮದಲ್ಲಿ ಶನಿವಾರ ರಾತ್ರಿ ಶ್ರೀರಾಮ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಆಯೋಜಿಸಿದ್ದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ನಾಟಕ ಪ್ರದರ್ಶನಕ್ಕೆ ಕಲಾಭಿಮಾನಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಲೆಗೆ ಪ್ರೋತ್ಸಾಹಿಸಿದರು. ನಾಟಕ ಪ್ರದರ್ಶನ ಉಸ್ತುವಾರಿಯನ್ನು ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಕುಮಾರ್ ಸಿಎಂ ವಹಿಸಿದ್ರು. ಈ ವೇಳೆ ಬಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ
ಕೆಸಿ ಮಂಜುನಾಥ್, ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ಬಾಬು, ಸುಬ್ರಹ್ಮಣಿ, ಆನಂದ್ ಪಿ, ಸವಕನಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಎಸ್ಪಿ ಮುನಿರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ಗೌರಿಬಿದನೂರು ನಗರದ ಗಂಗಾನಗರ ಬಡಾವಣೆಯ ನಿವಾಸಿಯಾದ ಶಿವಣ್ಣ ಮನೆಯ ಮೇಲೆ ದಾಳಿ ಮಾಡಿ ಮದ್ಯ ವಶಪಡಿಸಿಕೊಂಡಿದ್ದಾರೆ. ಸುಮಾರು ತಿಂಗಳುಗಳಿಂದ ಮನೆಯಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದು, ಖಚಿತ ಮಾಹಿತಿ ಮೇರೆಗೆ ಭಾನುವಾರ ಬೆಳಗ್ಗೆ ಮನೆ ಬಳಿ ಅಬಕಾರಿ ಪೊಲೀಸರು ತೆರಳಿದಾಗ ಅಬಕಾರಿ ಪೊಲೀಸರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸದೇ ಇದ್ದ ಕಾರಣದಿಂದ ಅಬಕಾರಿ ಪೊಲೀಸರು ಕೋರ್ಟ್ ಆರ್ಡರ್ ತೆಗೆದುಕೊಂಡು ಬಂದಿದ್ದು, ನಂತರ ಮಧ್ಯಾಹ್ನ 1 ಗಂಟೆಗೆ ಬಾಗಿಲನ್ನ ತೆಗೆದು ಮನೆಯಲ್ಲಿ ಶೋಧ ಕಾರ್ಯ ಆರಂಭಿಸಲಾಯಿತು. ಮನೆಯಲ್ಲಿ ಸುಮಾರು 12.583 ರೂಪಾಯಿ ಮೌಲ್ಯದ ಬಿಯರ್ ಬಾಟಲ್ ಮತ್ತು 7.380 ಲೀಟರ್ ಲಿಕ್ಕರ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಮದ್ಯದ ಖಾಲಿ ಬಾಟಲಿಗಳು ಸಿಕ್ಕಿದ್ದು, ಅದರಲ್ಲಿ ದಿನ ಮಾರಾಟ ಮಾಡುತ್ತಿದ್ದ ಚೀಪ್ ಲಿಕ್ಕರ್ ಅನ್ನ ಬಾಟಲ್ ಒಳಗೆ ಹಾಕಿ ಒಳ್ಳೆ ಬ್ರ್ಯಾಂಡ್ ಎಂದು ಮಾರಾಟ ಮಾಡುತ್ತಿದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಶಿವಣ್ಣ ಎಂಬುವರನ್ನ ಅಬಕಾರಿ ಪೊಲೀಸರು ವಶಕ್ಕೆ ಪಡೆಯಲಾಗಿದೆ ಎಂದು ಅಬಕಾರಿ ನಿರೀಕ್ಷಕ ಸಿದ್ದನಾಯಕ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪ ಅಬಕಾರಿ ನಿರೀಕ್ಷಕರಾದ ಜಯರಾಮ್, ಸಿಬ್ಬಂದಿಗಳಾದ ಅಜಿತ್, ರವಿ ಪ್ರಸಾದ್, ಮಹೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬಂಗಾರಪೇಟೆ ಪಟ್ಟಣದ ಸರ್ಕಾರಿ ಬಾಲಕಿಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪುರಸಭೆ ವತಿಯಿಂದ ಆಯೋಜಿಸಲಾಗಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಪುರಸಭಾ ಮುಖ್ಯಾಧಿಕಾರಿ ಮೀನಾಕ್ಷಿ ಚಾಲನೆ ನೀಡಿ ಮಾತನಾಡಿ, ಚುನಾವಣೆ ಮತ್ತು ಮತದಾರರ ನಡುವೆ ಸಮನ್ವಯತೆ ಸಾಧಿಸಿ ಪ್ರಜಾಪ್ರಭುತ್ವದ ಹಬ್ಬವಾದ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಲು ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಎಂದರು. ಕಾರ್ಯಕ್ರಮದಲ್ಲಿ ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಬಣ್ಣ ಬಣ್ಣದ ರಂಗೋಲಿ ಚಿತ್ತಾರ ಬಿಡಿಸಿದರು. ನನ್ನ ಮತ ನನ್ನ ಹಕ್ಕು, ವೋಟ್ ಫಾರ್ ಇಂಡಿಯಾ ಎಂಬ ಘೋಷವಾಕ್ಯಗಳು ನೋಡುಗರ ಕಣ್ಮನೆ ಸೆಳೆಯಿತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇದೇ ಮೊದಲ ಬಾರಿಗೆ ಪ್ರಚಾರದ ಅಖಾಡಕ್ಕಿಳಿದ ಡಾಕ್ಟರ್ ಪ್ರೀತಿ ಸುಧಾಕರ್. ಹೋದೆಡೆಯೆಲ್ಲ ಒಳ್ಳೆ ಸ್ಪಂದನೆ ಸಿಗುತ್ತಿದೆ, ಗೆಲುವು ಖಚಿತ ಎಂದ ಡಾಕ್ಟರ್ ಪ್ರೀತಿ ಸುಧಾಕರ್. ಶಿವಶಂಕರ್ ರೆಡ್ಡಿ ಮುನಿಸು ದೂರ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಅಖಾಡಕ್ಕೆ. ಕಾರ್ಯಕರ್ತರ ಸಭೆಯಲ್ಲಿ ಒಮ್ಮತದ ನಿರ್ಣಯ. ಏರಿದ ತಾಪಮಾನ, ನೀರು ಸಿಗದೆ ನೆಲಕ್ಕುರುಳುತ್ತಿರುವ ಪಕ್ಷಿಗಳು, ನೀರುಣಿಸುತ್ತಿರುವ ಯುವಕರ ಕಾಳಜಿಗೆ ಅಪರ ರಕ್ಷಣಾಧಿಕಾರಿ ಮೆಚ್ಚುಗೆ. ನೆಲಮಂಗಲದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡ ನೂರಾರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು. ಅಭ್ಯರ್ಥಿ ಪರ ಬಿರುಸಿನ ಪ್ರಚಾರ ಕೈಗೊಂಡ ಶಾಸಕ ಎನ್ ಶ್ರೀನಿವಾಸ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.